ಕಾಂಗ್ರೆಸ್ ಮುಖಂಡ ಜೆಕೆ ತಮ್ಮನಿಂದ ಎಲೆಕ್ಟ್ರಿಕಲ್ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ. ಗಲ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಸುದ್ದಿಯ ವಿವರ. ಕೋಲಾರ ನಗರದ ಅಮ್ಮವಾರಿಪೇಟೆಯ ಜೈನ್ ಮಂದಿರದ ಬಳಿ ಇರುವ ಎಂಎಸ್ಪಿ ಎಲೆಕ್ಟ್ರಿಕಲ್ ಅಂಗಡಿ ಮಾಲೀಕ ರಾಜಸ್ಥಾನ್ ಮೂಲದ ಮೊಹಮ್ಮದ್ ಶರೀಫ್ ಉರುಫ್ ಬಾಬು, ಮೊಹಮ್ಮದ್ ಶರೀಫ್ ಬಿನ್ ಆಸಂ ಖಾನ್ ಹೆಚ್ ಎಂಬುವರ ಮೇಲೆ ಕಾಂಗ್ರೆಸ್ ಮುಖಂಡ ಜೆಕೆ ತಮ್ಮ, ಸಿಕೆ ವಾಟರ್ ಸಪ್ಲೈ ಮಾಲೀಕ ಚಿಕ್ಕಣ್ಣ ಹಾಗೂ ಅವರ 3 ಜನ ಬೆಂಬಲಿಗರು ರಕ್ತ ಬರುವಂತೆ ಹೊಡೆದು ಹಲ್ಲೆ ನಡೆಸಿ ಪರಾರಿಯಾಗಿರುವ ಘಟನೆ ತಡವಾಗಿ ವರದಿಯಾಗಿದೆ. ಸ್ಥಳಕ್ಕೆ ಭೇಟಿಯಾಗಿದ್ದ ಮಾಧ್ಯಮದವರೊಂದಿಗೆ ಅಂಗಡಿ ಮಾಲೀಕ ಬಾಬು ಮಾತನಾಡಿ, ಸುಮಾರು 5 ವರ್ಷಗಳ ಹಿಂದೆ ಕೊಂಡುಕೊಂಡಿದ್ದ ಝೂಮರ್ ಲೈಟ್ ಹಾಗೂ ಫ್ಯಾನ್ ಅನ್ನು ರಿಪೇರಿ ಮಾಡಿಕೊಡುವಂತೆ ಅಥವಾ ಬದಲಿಸಿಕೊಡುವಂತೆ ಚಿಕ್ಕಣ್ಣ ಹಾಗೂ ಅವರ ಬೆಂಬಲಿಗರು ತಮ್ಮನ್ನು ಒತ್ತಾಯಿಸಿದಾಗ, ಕಳೆದ 5 ವರ್ಷಗಳ ಹಿಂದೆ ಕೊಂಡುಕೊಂಡಿರುವ ಝೂಮರ್ ಲೈಟ್ ಹಾಗೂ ಫ್ಯಾನ್ಗಳಿಗೆ ಯಾವುದೇ ಗ್ಯಾರಂಟಿ ವಾರಂಟಿ ಇಲ್ಲದಿರುವ ಕಾರಣ ಬದಲಾಯಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ ಪರಿಣಾಮ ಮಾತಿಗೆ ಮಾತು ಬೆಳೆದ ಸಂದರ್ಭದಲ್ಲಿ ಕೋಪಗೊಂಡ ಚಿಕ್ಕಣ್ಣ ಹಾಗೂ ಅವರ ಬೆಂಬಲಿಗರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಂಗಡಿಯ ಕೌಂಟರ್ ಬಳಿ ಇದ್ದ ಟಾರ್ಚ್ನಿಂದ ರಕ್ತ ಬರುವಂತೆ ಹೊಡೆದು ಹಲ್ಲೆ ಮಾಡಿ ಪರಾರಿಯಾಗಿರುತ್ತಾರೆ ಎಂದು ತಿಳಿಸಿರುತ್ತಾರೆ. ಘಟನೆ ಬಗ್ಗೆ ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಎಫ್ಐಆರ್ ಸಂಖ್ಯೆ 116 ಆಗಿರುತ್ತದೆ. ಘಟನೆ ನಡೆದು 2 ದಿನವಾದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲವಾದ್ದರಿಂದ ನನಗೆ ಪ್ರಾಣಭಯ ಇದ್ದು, ಪೊಲೀಸರು ಆರೋಪಿಗಳನ್ನು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿ ನನಗೆ ರಕ್ಷಣೆ ನೀಡುವುದರೊಂದಿಗೆ ಕಾನೂನು ರೀತಿಯಲ್ಲಿ ನ್ಯಾಯ ಒದಗಿಸಬೇಕೆಂದು ಅಂಗಡಿ ಮಾಲೀಕ ಬಾಬು ಒತ್ತಾಯ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಓನರ್ ಮೊಹಮ್ಮದ್ ಶರೀಫು. ನಾವು ಅಮ್ಮಾರ್ಪೇಟೆಯಲ್ಲಿ ಅಂಗಡಿ ಇದೆ ನಮ್ಮದು, MSP ಎಲೆಕ್ಟ್ರಿಕಲ್ಲು. ನಮ್ಮದು ಹಳೆ ಕಸ್ಟಮರು ಫ್ಯಾನ್ ತೊಗೊಂಡೋಗಿರೋದು, ಒಂದು ಝೂಮರ್ ತೊಗೊಂಡೋಗಿರೋದು. ಅವರು ನಾನು ವ್ಯಾಪಾರ ಮಾಡೋದು ಟೈಮ್ ಅವ್ರು ಬಂದಿದೆ. ಅಂಗಡಿಯಲ್ಲಿ ಬಂದ ಮೇಲೆ ಇದು ರೆಡಿ ಮಾಡಿಕೊಡು ಅಂತ, ಆಯಿತು ಸರಿ ರೆಡಿ ಮಾಡಿಕೊಡ್ತೀನಿ, ಅದು ಫ್ಯಾನ್ದು ಕಾರ್ಡ್ ಕೊಡಿ ಅಂತ ಹೇಳಿದ್ದಾರೆ ಅವರು. ನಾನು ಹೇಳಿರೋದು ಫ್ಯಾನ್ದು ಕಾರ್ಡ್ ಕೊಡಿ ಅವ್ರಿಗೆ ಹೇಳಿರೋದು. ಆಮೇಲೆ ಕಾರ್ಡ್ ಇಲ್ಲ, ನಾನು ಕೊಟ್ಟಿರೋದು ಇದು 5 ವರ್ಷ ಆಯಿತು, ಝೂಮರ್ ಕೊಟ್ಟಿರೋದು 5 ವರ್ಷ ಆಯಿತು. ಆಮೇಲೆ ಇದು ಗ್ಯಾರಂಟಿ ಬರೋಲ್ಲ, ಗ್ಯಾರಂಟಿ ಇಲ್ಲ, ಯಾಕಂದರೆ ಕಂಪ್ನಿಯಿಂದ ಬರೋದು 2 ವರ್ಷನ ಗ್ಯಾರಂಟಿ. ಆಮೇಲೆ ಅವರು ತೆರಿ ಮಾಕೋ ಚೌತುವರೆಗೂ ಅದು ಬ್ಯಾಟ್ರಿ ನಮ್ಮ ಕೇಸ್ ಕೌಂಟ್ರಲ್ಲಿ ಬ್ಯಾಟ್ರಿ ಇತ್ತು, ಅದು ಜೋರಾಗಿ ಹಾಕ್ಬಿಟ್ರು. ಅವ್ರು ಹೊಡೆದ್ಬಿಟ್ರು. 4 ಜನ ಬಂದಿದೆ, ರಕ್ತ ಫುಲ್ಲು ಸುಮಾರು 1 ಲೀಟರ್ ರಕ್ತ ಬಂದಿದೆ. ಅಂಗಡಿಯಲ್ಲಿ ವಿಡಿಯೋ ಇದೆ. ಆಮೇಲೆ ಅಂಗಡಿಯಲ್ಲಿ ಇವಾಗವರೆಗೂ 15 ಡೇಟ್ ಆಯಿತು, ಇವಾಗ ಇನ್ನೂವರೆಗೂ ರಕ್ತ ಇದೆ ಜಾಸ್ತಿ. ಆಮೇಲೆ ಅವರು 4 ಜನ ಬಂದಿದೆ, ಅವ್ರ ಮಗ ಜೊತೆಗೆ ಇತ್ತು. ಅವ್ರು 3 ಜನ ಹೋಗ್ಬಿಟ್ರು. ಆಮೇಲೆ ಅವರು 1 ಜನ ಅವ್ರ ಮಗ ಇಲ್ಲಿ ಇತ್ತು, ಇಲ್ಲ ಹಾಸ್ಪಿಟಲಲ್ಲಿ ತೋರಿಸ್ತೀನಿ ಅಣ್ಣ, ನನಗೆ ಜಾಸ್ತಿ ರಕ್ತ ಬರ್ತಾ ಇದೆ ಅಂತ. ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ನಾನು ಹೋಗಿರೋದು, ಹಾಸ್ಪಿಟಲಲ್ಲಿ ತೋರಿಸಿರೋದು. ಹಾಸ್ಪಿಟಲಲ್ಲಿ ತೋರಿಸ್ಮೇಲೆ ನಾನು ಪೊಲೀಸ್ ಸ್ಟೇಷನ್ ಗಲ್ಪೇಟ್ ಹೋಗಿರೋದು. ಗಲ್ಪೇಟಲ್ಲಿ ನಮಗೆ 2 ದಿವಸ ಅಲ್ಲಿ ಏನು ನ್ಯಾಯ ಬಂದಿಲ್ಲ, ಅವ್ರಿಗೆ ಏನು ಕರೆದಿಲ್ಲ, ಅವ್ರಿಗೆ ಏನು ಫೋನ್ ಮಾಡಿಲ್ಲ, ಬರ್ತಾರೆ ನ್ಯಾಯ ಮಾಡೋಕ್ಕೆ ಬರ್ತಾರೆ ಅಂತ ಅವ್ರು ಬಂದಿಲ್ಲ. ಆಮೇಲೆ 2 ದಿವಸ ನಾನು ವೇಟ್ ಮಾಡಿರೋದು, ಆಮೇಲೆ ಅವ್ರು ಬಂದಿಲ್ಲ. ಆಮೇಲೆ ಎಫ್ ಆರ್ ಇದು ಕಂಪ್ಲೇಂಟ್ ಆದಮೇಲೆ ಇನ್ನೂ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ. ನಮಗೆ ಎಲ್ಲ ಅವರು, ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಮಗೆ ಯಾರಿಲ್ಲ, ನಾನು ಆಚೆಯಿಂದ ಬಂದಿರೋದು, ಇಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀನಿ, ನಮಗೆ ಏನು ನಿನ್ನ ಕೈಯಿಂದ ನಮಗೆ ಸಹಾಯ ಬೇಕು, ನಮಗೆ ನ್ಯಾಯ ಬೇಕು, ಅರ್ಜೆಂಟ್ ನಮಗೆ ನ್ಯಾಯ ಬೇಕು ಸರ್. ಯಾವಾಗ ಎಷ್ಟು ಗಂಟೆಗೆ ಆಗಿರೋದು? ಯಾರು ಹೊಡೆದಿದ್ದು? ಚಿಕ್ಕಣ್ಣ ಹೊಡೆದಿರೋದು ನಮಗೆ, ಸಿಕೆ ವಾಟರ್ ಅವರು ಚಿಕ್ಕಣ್ಣ ಹೊಡೆದಿರೋದು. ಆಮೇಲೆ ಜೋರಾಗಿ ಮಾತಾಡಿರೋದು. ಆಮೇಲೆ ಅವರು ಹೊಡೆದಿರೋದು ಬ್ಯಾಟ್ರಿ ನಮ್ಮ ಅಂಗಡಿಯಲ್ಲೇನಿದೆ. ಆಮೇಲೆ ಝೂಮರು ಫ್ಯಾನು ಇಲ್ಲಿ ನಮ್ಮ ಅಂಗಡಿಯಲ್ಲೇನಿದೆ, ಅದಕ್ಕೋಸ್ಕರ ಆಗಿರೋದು ಅದು. ಆಮೇಲೆ ಜೋರಾಗಿ ನಾವು ಇನ್ನೂ ನಮಗೆ ಹಳೇದು ಬ್ಯಾಲೆನ್ಸ್ ಇದೆ, ನಾನು ಹಳೇದು ಬ್ಯಾಲೆನ್ಸ್ನೇ ಹೇಳಿಲ್ಲ. ಸುಮಾರು 5 ವರ್ಷದ ನನ್ನ ಹಿಂದಿನ ಬ್ಯಾಲೆನ್ಸು, ನಾನು 3 ವರ್ಷ ಅವ್ರ ಮನೆಗೆ ನಮ್ಮ ಬ್ಯಾಲೆನ್ಸ್ಗೋಸ್ಕರ ಹೋಗಿದ್ದೀನಿ. ಆಮೇಲೆ ಅವ್ರು ಹೇಳ್ತಾರೆ ಕೈ ಕಾಲು ಕಟ್ ಮಾಡಿಬಿಡ್ತೀನಿ ಮನೆಯಲ್ಲಿ ಬಂದರೆ. ಆಮೇಲೆ ನಾನು ಹೋಗೋದು ಅವ್ರ ಮನೆಗೆ ಹೋಗ್ತಾನಿಲ್ಲ, ಆ ದುಡ್ಡು ಹಂಗೆ ಹೇಳಿದ್ಮೇಲೆ ಕೈ ಕಾಲು ಕಟ್ ಮಾಡಿಬಿಡ್ತೀನಿ ಅಂತ ನಾನು ಆಮೇಲೆ ಹೋಗಿಲ್ಲ. ಆಮೇಲೆ ಅವರು ಸ್ಟೇಷನಲ್ಲಿ ಬಂದರೆ ಅವರು ತಮ್ಮ ಅವರು KRTC ಅವರು, ಇಲ್ಲ ನಾನು ಹಳೇದು ದುಡ್ಡು ವಾಪಸ್ ಕೊಡ್ತೀನಿ, ನೀವು ಸೆಟಲ್ಮೆಂಟ್ ಮಾಡಿಬಿಡಿ. ಆಮೇಲೆ ಪೊಲೀಸ್ ಅವ್ರು ಹೇಳಿದ್ರೆ ನಾನು ಕರಿತೀನಿ, ಇಲ್ಲಿ ನಿನಗೆ ನ್ಯಾಯ ಆಗುತ್ತೆ, ಬರೆದು ಕೊಡ್ತಾರೆ ಅವರು. ನೀನು ನೆಕ್ಸ್ಟ್ ಟೈಮ್ ನಿನ್ನ ತಂಟೆ ತಕರಾರಲ್ಲಿ ಬರೋಲ್ಲ. ನಾನು 2 ದಿವಸ ಸ್ಟೇಷನಲ್ಲಿ ವೇಟ್ ಮಾಡಿದ್ದೀನಿ, ಆಮೇಲೆ ಅವ್ರು ಬಂದಿಲ್ಲ. ನ್ಯಾಯ ಬೇಕು, ರಕ್ಷಣೆ ಬೇಕು ಸರ್. ನಿಮಗೆ ಧಮಕಿ ಮಾಡ್ತಾ ಇದ್ದಾರೆ ಏನೋ? ಅವರು ಧಮಕಿ ಮಾಡ್ತಾ ಇದೆ, ನಿನಗೆ ಕಾಲು ಕೈ ಕಟ್ ಮಾಡಿಬಿಡ್ತೀನಿ, ಇನ್ನು ಮುಂದೆ ಏನಾಗುತ್ತೆ ನೋಡ್ತಾ ಇರಬೇಕು ಅಂತ ಹಂಗೆ ಹೇಳ್ತಾ ಇದೆ. ರೌಡಿಸಮ್ ಮಾಡ್ತಾ ಇದ್ದಾರೆ. ಹಾಂ. ಪೂರ್ತಿ ಹೆಸರು ಏನು ಅವ್ರದ್ದು? ಅವರು ಚಿಕ್ಕಣ್ಣ, ಸಿಕೆ ವಾಟರ್ ಅವರು.
ತಮ್ಮ ಹೆಸರು ಪೂರ್ತಿ ಏನು ಸರ್? ಮೊಹಮ್ಮದ್ ಶರೀಫ್. ರಾಜೀವ್ ಅಂದರೆ ನಿಮಗೆ ಕರೆಯೋದು? राजू अल्लाह और नमगे करीता ಇದೆ. ಹಾಂ. साल के बाद कौन भी रेडी करके देता है ये फैन? 4 नहीं 5 साल हो गया. अभी जयराम का हो गया 1 साल, उसका भी आना 45,000. उन्हें भी सतारा जिन्ना आराम कर. घर में गया तो क्या बोलता है, पावा कट कर लेता हूँ इन्हीं. नहीं मैं भी करता था लेकिन भाग गए, बैटरी फटक को भाग गए. कर वीडियो पकड़, पूरा ऑटो पकड़. पूरा लीधा. नहीं बहुत गांड चली करिया. घर में 4 साल घुमाया मेरे को खून आया तो परवाह नहीं. पहले तो ये कर तो ये किसका गारंटी आता क्या वो? नको ये कर. नहीं उसको क्या बोल रहा है, इसकी माँ को चौधू कर को बोल रहा है, किसको बोल रहा है उन्हें कमीना? पहले तू ये कर भाई, वो पहले तू ये कर भाई. ये छोड़ो, ऐ वो छोड़ो, क्या भी नहीं चाहिए उन्हें. इसका इलाज अभी देखना होता है. इन्हें भाग गया, इन्हें किधर गया इन्हें. तुम्हारे घर में कुछ को नहीं मारिया, मेरा बाप पैदा नहीं करिया, देख देना तुम्हें. हाँ मेरा बेटा, मैं तेरे चौध कौन भेजा तुम्हारे को? ना बाजू वाला भेजिया क्या? ऐसा गलत करो. इसकी बाजू वालों की माँ चौध देता हूँ अभी, दुखना तुम्हें. ज्यादा चर्बी चढ़ गई उसको. तो ब्लेड ये कर. नहीं मेरे को कुछ भी नहीं होता, रुक जाओ, उसको बुला के ला इधर.